ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣೋ, ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೋಡು, ಒಂದೇ ಊರಲ್ಲಿದ್ರು ಒಬ್ರನ್ನೊಬ್ರು ಭೇಟಿ ಆಗೋದು ಅಪರೂಪ ಆಗೋಗ್ಬಿಟ್ಟಿದೆ. ನೀನಂತೂ ಮನೆ ಕಡೆ ಬರಲೇ ಇಲ್ಲ. ನಿಮಗೆ ಗೊತ್ತಲ್ಲ ಚಿಕ್ಕಪ್ಪ, ಸ್ಕೂಲ್ ಕೆಲಸ ಎಷ್ಟಿರುತ್ತೆ ಅಂತ. ನಾನು ಬರ್ದೆ ಹೋದ್ರೆ ಏನಂತೆ, ನೀವು ಚಿಕ್ಕಮ್ಮನಾದ್ರೂ ಬರ್ಬೋದಲ್ವಾ? ಬರಬಾರ್ದು ಅಂತ ಏನಿಲ್ಲ ಕಣೋ, ಬರಬೇಕು ಅಂತ ಅನ್ಕೋತೀವಿ. ಆದರೆ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ನಿಭಾಯಿಸೋಷ್ಟೊತ್ತಿಗೆ ದಿನ ಹೋಗೋದೇ ಗೊತ್ತಾಗಲ್ಲ. ಏನಾಯ್ತು ಚಿಕ್ಕಪ್ಪ? ಅಂಥದ್ದು ಏನಿಲ್ಲ ಕಣೋ, ಅದು ನಮ್ಮ ಮೇಘ 2-3 ದಿನದಿಂದ ಒಂಥರ ಆಡ್ತಿದ್ದಾಳೆ. ಕಾಲೇಜ್ಗೂ ಹೋಗ್ತಾ ಇಲ್ಲ. ಕೇಳಿದ್ರೆ ಮನ್ಸಿಲ್ಲ, ತಲೆನೋವು ಅಂತೆಲ್ಲ ಹೇಳ್ತಾಳೆ. ಅದು ಮೊನ್ನೆ ಕಾಲೇಜಲ್ಲಿ ಅದೇನೋ ಫಂಕ್ಷನ್ ಅಂತ ಹೋಗಿ ಬಂದವಳು ಹೀಗೆ ಆಡ್ತಿದ್ದಾಳೆ. ಅದಕ್ಕೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕಪ್ಪ, ಏನಾಗಿದೆ ಅಂತ ನಾನು ಬಂದು ವಿಚಾರಿಸ್ಲಾ? ಬೇಡ ಕಣ, ಅದು ದೃಷ್ಟಿ ಆಗಿರ್ಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ತಿದ್ದೀನಿ. ಸರಿ ಹೋಗ್ಬೋದು ಅಂತ ಅನ್ಸುತ್ತೆ. ಅಂಥದ್ದೇನಾದ್ರೂ ಇದ್ರೆ ನಿಂಗೆ ಹೇಳ್ತೀನಿ ಬಿಡು. ಇದೇನೋ ಔಷಧಿ ಇಟ್ಕೊಂಡು ಹೋಗ್ತಿದ್ಯಾ? ಮನೆಯಲ್ಲೆಲ್ಲ ಹುಷಾರಾಗಿದ್ದಾರೆ ತಾನೆ? ಎಲ್ಲರೂ ಆರಾಮಾಗಿದ್ದಾರೆ. ಈ ಔಷಧಿ ಅಮೃತ ಅವ್ರಿಗೆ. ಅಮೃತಂಗ ಏನಾಯ್ತು ಅವಳಿಗೆ? ಅವರು ಆರಾಮಾಗಿದ್ದಾರೆ, ಆದ್ರೆ ನಿನ್ನೆ ಹೀಗೆಲ್ಲ ಅಲರ್ಜಿ ಆದಾಗ ಈ ಮಾತ್ರೆಗಳನ್ನ ತಗೊಂತಿದ್ರಂತೆ. ಅದಕ್ಕೆ ತಗೊಂಡು ಹೋಗ್ತಾ ಇದ್ವಿ. ಶ್ರೀಮಂತಿಗೆಲ್ಲಿ ಬೆಳೆದಿರೋ ಹುಡುಗಿ ಹಳ್ಳಿಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹುಷಾರಾಗಿ ನೋಡ್ಕೊ. ಚಿಕ್ಕಪ್ಪ, ಲಕ್ಕಿಗೆ ನೀವೇನಾದ್ರೂ ಫೋನ್ ಮಾಡಿದ್ರಾ? ಇಲ್ಲ ಕಣೋ, ಈ ಒದ್ದಾಟದಲ್ಲಿ ಇತ್ತೀಚೆಗೆ ಫೋನ್ ಮಾಡೋದಕ್ಕಾಗಲಿಲ್ಲ. ಅದು ಅಲ್ಲದೆ ಪದೇ ಪದೇ ಫೋನ್ ಮಾಡಿದರೆ ಎಲ್ಲಿ ತಪ್ಪು ತಿಳ್ಕೊತಾರೇನೋ ಅನ್ನೋ ಅಂಜಿಕೆ. ಅವಳೇನಾದ್ರೂ ನಿಂಗೆ ಫೋನ್ ಮಾಡಿಲ್ಲ? ಅಮೃತ ಅವ್ರಿಗೆ ಹೀಗಾಗಿದೆ ಅಂತ ಗೊತ್ತಾಗಿ ಅವಳೇ ಫೋನ್ ಮಾಡಿದ್ಲು. ಲಕ್ಕಿ ಅಮೃತನ ಜೊತೆ ಮಾತಾಡಾದ್ಮೇಲೆನೆ ಅಮೃತ ಅವ್ರಿಗೆ ಒಂದ್ ಸ್ವಲ್ಪ ಗೆಲುವಾಗಿದ್ದು. ಲಕ್ಷ್ಮಿ ಹಾಗೇನ ಅಲ್ವನೋ, ತನ್ನ ನೋವನ್ನ ಯಾರತ್ರನೂ ಹೇಳ್ಕೊಳ್ದೆ ಬೇರೆಯವ್ರ ನೋವನ್ನ ಮರೆಸಿ ಖುಷಿ ಪಡಿಸ್ತಾಳೆ. ಹೌದು ಚಿಕ್ಕಪ್ಪ.